ನಾ ಏನ್ ಮಾಡ್ಬಿಟ್ರಿ ನೀರ್ ಕೇಳೇನ್ರಿ ಏನಾರ ನೀರ್ ಕೇಳೇನ್ರಿ ನಾನು ನೀರ್ ಕೇಳೇನ್ರಿಪ್ಪ ನೀರ್ ಕೇಳೇನ್ ಬಿಟ್ಟು ಬಿಡ್ರಿ ನೀರ ಹ್ಞೂನ್ರಿ ನೀರಿದ್ರು ಕೊಡ್ರಿ ನಾ ನೀರ್ ಕೇಳೇನ್ರಿಪ್ಪ ಕುಡಿ ಇಲ್ಲೇಕ್ ಬಂದಿ ನೀನ ಇಲ್ರಿ ಊರಿಗೆ ಹೋಗ್ಬೇಕಂತ ಹೇಳಿ ಬಂದನ್ರಿ ಯಾವ ದಾರಿನೂ ಗೊತ್ತಾಗಲಿಲ್ರಿ ನನಗೆ ಇಲ್ಲಿ ಯಾವ ಗಾಡಿ ಖಾಲಿ ಇಲ್ರಿ ಅದಕ್ಕೆ ಇಲ್ಲಿ ಯಾರ ಮಕ್ಕೊಂಡ್ರ ನೀರು ಕೇಳಿದ್ರ ಅಂತ ಹೇಳಿ ಬಂದೇನ್ರಿ ನಾ ಏನು ಮಾಡಂಗಿಲ್ರಿ ಯಾವ್ರಿಗೆ ಹೋಗವ ನೀನ ನಾ ಇಲ್ಲಿ ಬಂಸಂದ್ರ ಕುಂತೇನ್ರಿ ಅಣ್ಣಾರ ನೀವು ಯಾವ ಊರ್ರಿ ನಾ ಯಾವ್ರವ ಯಾಕಾಗಲ್ಲ ನಿನಗೆ ಇರ್ಕೋಬೇಕ ನಿನಗೆ ನೀರು ಕೊಟ್ಟೇನಿಲ್ಲ ನಾ ಸಹಾಯ ಮಾಡೇನಿಲ್ಲ ನನಗೊಂದು ಸಹಾಯ ಮಾಡ್ತೀಯ ಒಬ್ಬರ ಅಡ್ರೆಸ್ ಫೋಟೋ ಐತಿ ನನ್ನ ಕಡೆ ಅವ್ರನ್ನೆಲ್ಲಾರು ನೋಡಿದ್ರೆ ನನಗೆ ಹೇಳ್ಬೇಕು ನೀವು ಹೇಳ್ತೀಯ ಹೇಳ್ಲಿಲ್ಲ ಅಂದ್ರೆ ಕೂಡ ತಡಿ ಒಟ್ಟು ಕುಡಿ ತಿನ್ನೋಸ್ ನೀರು ತಗೋ ನೋಡಿ ಗೊತ್ತದನ್ನ ಇವ ಜಗ್ಗ್ಯಾರಿ ನನ್ನ ಸಂಸಾರ ಹಾಳು ಮಾಡ್ದವ್ರಿ ಇವ್ ನಿನಗ್ ಗೊತ್ತಾ ನನಗೆ ಗೊತ್ತ್ರಿ ನನ್ನ ಸಂಸಾರ ಹಾಳು ಮಾಡ್ದವನ ಅದಕ್ಕೆ ನಾ ಇಲ್ಲಿ ತಿರ್ಗಾಡಕತ್ತೇನ್ರಿ ಅಣ್ಣಾರ ಅದಕ್ಕೆ ಇಷ್ಟು ಬೀದಿ ಬೀದಿ ತಿರ್ಗಾಡಕತ್ತೇನ್ರಿ ನಿಮಗೆ ಹೆಂಗ್ ಗೊತ್ತ್ರಿ ಇವ ಯಪ್ಪ ನಿನ್ನ ಸಂಸಾರ ಹಾಳಾಗೋಕಿನ ಮೊದ್ಲು ನನ್ನ ಜೀವನ ಹಾಳು ಮಾಡ್ಯಾರೋ ಯಪ್ಪ ಮಗ ಅಂತದೇನ್ ಮಾಡ್ಯಾನ್ರಿಪ್ಪ ಏನು ಮಾಡ್ಯಾನಂತ ಕೇಳ್ತೀಯ ನನ್ನ ಹೆಂಡತಿ ಮ್ಯಾಗ ಮನಸ್ಸು ಮಾಡಿ ಅಕ್ಕಿನ ಹೊಲಸ್ಕೊಳಕ್ ನೋಡಿದ ಅಕ್ಕಿ ಒಪ್ಪಲದಕ್ಕ ಅಕ್ಕಿನ ಕೊಲೆ ಮಾಡ ಹೋಗ್ಯಾನ ನನ್ನ ಬೀದಿ ಬೇಕಾರಿ ಹೆಂಗ ಅಡ್ಡಾಡ್ಸಕ್ ಹಚ್ಚಿದ ಆ ಮಗ ಸಿಕ್ಕಣಂದ್ರ ತುಂಡು ತುಂಡು ಕತ್ತರಿಸಿ ಹೋಗಿತೀನಿ ಅಲ್ಲಿ ಮಠ ಬಿಡುದಿಲ್ಲ ನಾನು ಬರ್ತೀನಿ ಮತ್ತೆ ನಿನಗೂ ಸಹಾಯ ಆಕತಿ ಬರ್ತೇನೆ ನಡ್ರಿ ಅಣ್ಣಾರ ನಿಮ್ಮಂತರ ದಾರಿನ ಕಾಯಕತ್ತಿದ್ಯ ಅವನು ತುಂಡು ತುಂಡು ಹಾಕಿ ಕತ್ತರಿಸಿ ಬಿಡೋಣ ಬರ್ರಿ ಹೋಗೋಣ ಹಂಗಾರ ಬರ್ರಿ ಹೇಳ್ರಿ ಬಿಡು ನಡಿರ್ಲವ ಮತ್ತೆ ಹಚ್ಚಿ ತುಂಡು ತುಂಡು ಕತ್ತರಿಸಿ ಯಾರು ಹೇಳಿದ್ರು ಕೇಳೋದು ಬೇಡ ಚಂದ ಕತ್ತರಿಸಿ ಹೋಗಿನ ಬರ್ರಿ ಯಾವುದು ಬೇಡಿದ್ದೀನಿ ಸಾಕು ನೀ ಸಿಕ್ಕಿಲ್ಲ ನನಗೆ ಇಲ್ಲ ಬಿಡ್ಲೆ ಶಾಲ್ರಿನೂ ಆಗಿಲ್ಲ ಖರ್ಚಿಗೆ ದುಡ್ಡೇ ಇಲ್ಲ ಏನು ಮಾಡೋದು ಸರಿ ಆಯಿತು ಆಮೇಲೆ ಹಸ್ತಿತ್ತು ಬಸ್ ಸ್ಟ್ಯಾಂಡ್ ಬಂದು ನಿಂತೀನಿ ಇನ್ನೂ ಬಸ್ ಬಂದಿಲ್ಲ ನೋಡ್ತೀನಿ ಕೇಳ್ತೀನಿ ಇಲ್ಲಿ ಸರಿ ಆಯಿತು ಅಪ್ಪಿ ಈ ಕಡೆ ಹೋಗೋ ಬಸ್ ಹೋಯ್ತೇನಾ ಹೌದಾ ಈ ವಾಪಸ್ ಮತ್ತೆ ಎಷ್ಟು ಗಂಟೆಗೆ ಹೌದಾ ಹಳ್ಳೋದ್ ನೋಡ್ ಸ್ವಲ್ಪ ಜಲ್ದಿ ಬಂದಿದ್ರ ಸಿಕ್ತಿತ್ ನೋಡ್ ಜಗ್ಗು ಇದ್ದಂಗತನಲ್ಲ ಸ್ಟೇಷನ್ದಾಗಿದ್ದ ಇವ ಜಲ್ನಾಗಿದ್ದಲ್ಲಿ ಇಲ್ಲಿ ಹೆಂಗ್ ಬಂದಿ ನಾನಾ ಮೊನ್ನೆ ಬಂದನಿ ಹೌದಾ ಹೌದಾ ಯಾವ ಕೇಸಿನ ಮ್ಯಾಗ ಒಳಗೋಗಿದ್ದಿ ನೀನು ಅದೇ ಯಾವುದೋ ಒಂದು ಆಗಿತ್ತು ಬಿಡ ಹೋಗ್ಲಿ ಇಲ್ಲ ನಿಂತೀಗ ನಾನು ಸ್ಕೂಲ್ಗೆ ಹೋಗ್ಬೇಕಿತ್ತು ಬಸ್ ಹೋಯ್ತು ಲೇಟಾಗಿ ಬಂದೆ ಅದಕ್ಕೆ ವೇಟ್ ಮಾಡತ್ತಿದ್ದೆ ಸ್ವಲ್ಪ ಡ್ರಾಪ್ ಮಾಡ್ತೀಯೇನ ಹತ್ತು ಹೋಗೋಣ ಪುಣ್ಯ ಬರ್ಲಿ ಬಿಡಪ್ಪ ನೀನು 5 ಗಂಟೆ ತನಕ ಬಸ್ ಇರಲಿಲ್ಲ
ಮನ್ಯಾಗರ ಶನ್ಯಾಗ ನೀ ನಂಬರ್ ಕೊಡು 810524 ಇರಪ್ಪಣ ಈ ವರ್ಷ ಗೊಬ್ಬರ ಬೀಜಕ್ಕೆ ಏನು ಸಾಲ ತಗೋಸ್ಕೊಂಬಂದಿವಲ್ಲ ಕಟಾದಾಗ ಎಲ್ಲ ಕಾಳು ಓದ್ ಹಾಕಿದ್ರು ಈ ವರ್ಷ ಸಾಲನ ತರಂಗಿಲ್ಲ ನಮಗೆ ಈ ಮಳೆ ಹೋಗಿ ಎಲ್ಲ ಸತ್ಯನಾಶ ಆಗ್ಬಿಡ್ತಾವ. ನಿಂದೇನು ಮಾಡ್ತೀವಪ್ಪ ನಂಬದು ಭಾಳ ಲುಕ್ಸಾನ್ ಆಗೈತಿ. ಯಾಕಂದ್ರೆ ಹಾಕಿದ ಬೀಜನ ಹುಟ್ಟಿಲ್ಲ ಮಳೆ ಇಲ್ಲದಕ್ಕೆ ಎಲ್ಲಿ ಯಾರು ಹುಡ್ತ ಅದಷ್ಟು ಮೈ ಮೇಲೆ ನಮ್ಮ ಅರ್ಧಂಬರ್ಧವ್ರ ಬಂದವಪ್ಪ. ನಿಮಗೂ ಭಾಳ ಲುಕ್ಸಾನ ಆಯ್ತು ಬಿಡ. ಭಾಳ ಅಂದ್ರೆ ಭಾಳ ಲುಕ್ಸಾನ ಆಯ್ತು. ಸುರೇಶ್ ಅಣ್ಣ ಬಂದಪ್ಪ ಮತ್ತೆ ಊರು ಹಾಳು ಮಾಡ್ದವ ಬಂದ್ರೆ ನೋಡ್ರಿ. ಇನ್ನೂ ಏನೇನು ಹಾಳು ಮಾಡ್ತಾರೋ ಏನೋ ಸೊಡ ಮಕ್ಕಳು ಎಂಟೆಂಟರಿಗೆ ಏನಾನ ಕಟ್ಟಿ ಇವ್ರಿಗೆ ಯಾಕೆ ಬರಬಾರ್ದು ಅಳಗಲ್ಲ. ಇಂಥವ್ರಿಗೆಲ್ಲ ಏನು ಅಳಗಲ್ಲ ಆಗಲ್ಲಪ್ಪ ಅವ್ರಿಗೆ. ಚಲೋ ಇದ್ದಾರ ಸತ್ಯನಾಶ ಹೊಂಟ್ರ. ಯಾಕೆ ಕರ್ಕೊಂಬಂದಿವು ಮರೆಯ ಆ ಕಡೆ ಮನೆ ಕಡೆ ಹೋಗ್ತಿದ್ವಿ ನಿದ್ದೆ ಬರಾಕತ್ತ ನನಗೆ. ಮನೆಗೆ ಹೋಗಿ ಏನು ಮಾಡ್ತಿದ್ದಿ? ಹೆದರಿ ಸಾಯ್ತಿಲ್ಲ ಅಂದ್ರೆ ಯಾವ್ದಾರ ಮಕ್ಕಳಿಗೆ ಹೆದರಾಕತ್ತೀನಿ ಮತ್ತೆ ಹೆದರುದಲ್ಲ ದೊಡ್ಡವ್ರಿಗೆ ಒಟ್ಟು ಗೌರವ ಇದು ಕೊಡ್ಬೇಕಾಕೈತಿ. ಗೌರವ ಕೊಡೋದು ಈಗಿನ ಕಾಲ ಅಲ್ಲ, ಅವಾಗಿನ ಕಾಲ. ಈಗ ಹೆಂಗೈತಿ ಗೊತ್ತಾ? ಹೆಂಗೆ ರಾಜವಸ್ಗ ಹೊರಗೆ ಬಂದು ಗೊತ್ತೈತಿಲ್ಲ, ಹೆದರಿ ಸಾಯ್ತಿಲ್ಲ. ಯಾಕೆ ಯಾವ್ದಾರ ಮಕ್ಕಳಿಗೆ ಸ್ವಲ್ಪ ಹೆದರ್ತೀನಿ ಮತ್ತೆ. ನಮ್ಮ ಹವಾ ಹೆಂಗೈತೆ ಅನ್ನೋದು ಗೊತ್ತೈತಿಲ್ಲ, ಐತಿಲ್ಲ? ಗೊತ್ತೈತಿ ಊರವ್ರಿಗೆ ಎಲ್ಲರಿಗೂ ಗೊತ್ತೈತಿ ನಿಂದ ಹವಾ. ಹಾಂ ಮತ್ತೆ ಅಂತದ್ರಾಗ ನೀ ಯಾಕೆ ಹೆದರಾಕತ್ತಿ? ಇಲ್ಲಿ ಯಾರಿಗೆ ಹೆದರ್ಬೇಡ ನೀನು ಬೀರಪ್ಪಣ್ಣ. ನಾನು ಮಕ್ಕಳು ಮಣ್ಣು ಮುಕ್ಕಿ ಹೋಗ್ಯಾರ. ಎಂತೆಂದ ಸೂರ್ ಕೌರವ್ರ ಸತ್ಯ ನಾಶ ಆಗೋದ್ರ ಇವ್ಯಾವ ಕುನ್ನಿ ಕರೆಯವ್ರಿ ಅದು ನೀವು ಹೇಳಿದ್ದು. ಇವ್ರು ನಾ ಅಂದವ ಏನದಲ್ಲ ಒಂದಿನ ಅಳಗಾಲ ಬರತೈತೆ. ಯಪ್ಪ ಜಕ್ಕು ಇಲ್ಲಿ ನಿಂದ್ರೋದು ಟೈಮ್ ಸರಿ ಇಲ್ಲ, ನಡಿ ಮನೆ ಕಡೆ ಹೋಗಿ ನಡಿ. ಎಷ್ಟು ಸರಿ ಹೇಳ್ದ ನಿನಗೆ ಯಾರಿಗೆ ಹೆದರ್ಬೇಡ ಅಂತಂದು? ಯಾರ ಕೆಮ್ಮಿದ್ರೆ ಹೇಳ ಇನ್ನೂ ಒಂದು ತೆಗಿತೀನಿ.